ನಮಸ್ಕಾರ, ರಾಜ್ ನ್ಯೂಸ್ ಲೈನ್ಗೆ ಸುಸ್ವಾಗತ. ಇಂದಿನ ಸುದ್ದಿಗಳನ್ನು ನೋಡೋಣ. Lakme Iconic Kajal, now 2 times darker, cause bat wings are the new cat eyes. Fashion devils paint angel wings. The butterfly effect. Attract, distract. I fly with my eyes. Lakme Iconic, 24 hours of sleep. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿಯಾದರೂ ಬಿಜೆಪಿ ಅದ್ಭುತವಾಗಿ ಗೆಲ್ಲುತ್ತದೆ ಎಂದು ಸಂಸದ ಅನಂತಕುಮಾರ್ ಹೆಗಡೆ ಹೇಳಿದರು. ಇಂದು ಅವರು ಮುಂಡಗೋಡ ತಾಲೂಕಿನ ಇಂದೂರು ಗ್ರಾಮದ ಶ್ರೀ ಗ್ರಾಮದೇವಿ ದೇವಸ್ಥಾನದ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರನ್ನುದ್ದೇಶಿಸಿ ಮಾತನಾಡಿದರು. ಬರುವ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕು. ಮೋದಿ ಇದ್ದರೆ ಧರ್ಮ ಉಳಿಯುತ್ತದೆ, ಮೋದಿ ಇದ್ದರೆ ದೇಶ ಉಳಿಯುತ್ತದೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಬಿಜೆಪಿ ಉಪಾಧ್ಯಕ್ಷರಾದ ಚಂದ್ರು ಎಸಳೆ, ಮುಖಂಡರಾದ ಗೋವಿಂದ ನಾಯಕ್, ಸಿ.ಕೆ. ಅಶೋಕ್ ಚಲವಾದಿ, ತುಕಾರಾಮ್ ಇಂಗಳೆ, ಸಹದೇವಪ್ಪ ನಡಿಗೇರಿ, ಶಶಿಧರ್ ಪರ್ವಾಪುರ್, ವಿಠ್ಠಲ್ ಬಾಳಂಬೀಡ್, ಶಿವಪ್ಪ ಮಳಲಿ ಮುಂತಾದವರಿದ್ದರು. ಆರಂಭದಲ್ಲಿ ಮಂಜುನಾಥ್ ನಡಿಗೇರಿ ಸ್ವಾಗತಿಸಿದರು. ಭರತ್ ರಾಜ್ ಹದಳಗಿ ಕಾರ್ಯಕ್ರಮ ನಿರೂಪಿಸಿದರು. ಬಸನಗೌಡ ಪಾಟೀಲ್ ವಂದಿಸಿದರು. ಮುಂಡಗೋಡ ಮಂಡಳದ ಬಿಜೆಪಿ ಅಧ್ಯಕ್ಷರಾದ ಮಂಜುನಾಥ್ ಪಾಟೀಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮತ್ತು ಬಿಜೆಪಿ ಅತ್ಯಂತ ಅದ್ಭುತವಾಗಿ ಇಲ್ಲಿ ಗೆಲ್ಲುತ್ತೆ, ಯಾರೇ ಕ್ಯಾಂಡಿಡೇಟ್ ಆಗಿ. ಹೇಳಿದ್ರಲ್ಲ, ನಾವೇನು ಉದ್ಘಾಟನೆ ಬರಂಗಿಲ್ಲ, ಅಡಿಗಲ್ ಸಮಾರಂಭಕ್ಕೆ ಬರಂಗಿಲ್ಲ. ನೋಡ್ರಿ, ನಮಗದೊಂದು ಯಾವ್ದು ಹುಚ್ಚಿಲ್ಲ. ನಮಗೆ ದಿವಸ ಬೆಳಗ್ಗೆ ಇದ್ರೆ ಪೇಪರ್ದಾಗ ನಮಗೆ ಫೋಟೋ ಇರಬೇಕು ಅನ್ನೋಂಥ ಹುಚ್ಚು ನಮ್ದೇನಿಲ್ಲ. ಮತ್ತೆ ಉದ್ಘಾಟನೆ, ಅಡಿಗಲ್ಲು, ಈ ಕೆಲವು ಮಂದಿ ಫೋರ್ಸ್ ಕೊಡೋದು ನೋಡಿದ್ರೆ ಅವ್ರ ಅಪ್ಪನ ದುಡ್ಡು ತಂದು ಹಾಕದಂಗೆ ಮಾಡ್ತಾರೆ. ನಾನೇ ಮಾಡಿಸಿದ್ದು, ನಾನೇ ಮಾಡ್ತೀನಿ, ಹಿಂಗೆಷ್ಟು ಬೇಕಾ ನಾ ಕೊಡ್ತೀನಿ. ಏನು ಇವ್ರ ಅಪ್ಪನ ದುಡ್ಡ ಇದು? ಸರ್ಕಾರದ ದುಡ್ಡು, ನೀವೇ ಟ್ಯಾಕ್ಸ್ ಕೊಟ್ಟಿರೋದು ಸರ್ಕಾರದ ದುಡ್ಡು ತಂದು ಕೊಡ್ಲಿಕ್ಕೆ ನಾವು ಮಧ್ಯದಲ್ಲಿ ಒಂದು ಇದರ ಕೆಲಸ ಮಾಡ್ತೀವಿ, ನಾವು ಕಾರ್ಯಕರ್ತರ ಕೆಲಸ ಮಾಡ್ತೀವಿ. ಸರ್ಕಾರದ ದುಡ್ಡು ಬಂದು ಮುಟ್ಟತ್ತೆ, ಜನರು ದುಡ್ಡು, ಜನ ಮಜಾ ಮಾಡ್ಲಿ, ಜನ ಖುಷಿ ಪಡ್ಲಿ. ಅದ್ರಲ್ಲಿ ಹೋಗಿ ನಾನು ಮಾಡಿದ್ದು, ಇದರಲ್ಲಿ ಅರ್ಥ ಇಲ್ಲದೆ ಇರೋ ಬದುಕಿದು. ಯಾವತ್ತು ಭ್ರಮೆಯಲ್ಲಿ ಬದುಕಬಾರ್ದು. ಏನಿದೆಯೋ ಅದನ್ನು ಒಪ್ಕೋಬೇಕು. ನಮಗೆ ಆ ಸ್ಟೈಲ್ ಹೊಡೆಯೋ ಅಭ್ಯಾಸ ಇಲ್ಲ. ಇದ್ದಂಗೆ ಹೇಳ್ತೀವಿ. ಬೇಸರ ಮಾಡ್ಕೊಂತೀರಾ ಮಾಡ್ಕೊಳ್ರಿ, ಖುಷಿ ಪಡ್ತೀರಾ ಖುಷಿ ಪಡ್ರಿ. ಏನು 2 ದಿವಸದ ಬದುಕು ಇದು. 3ನೇ ದಿವಸ ನಾವು ಇರ್ತೀವಿ ಅಂತ ಗ್ಯಾರಂಟಿ ಏನು ಇರುವುದಿಲ್ಲ. ಅದಕ್ಕೆ ನಾಟಕ ಯಾಕ್ರಿ ಮಾಡಬೇಕು? ಇದ್ದಂಗೆ ಹೇಳಿದ್ರಾಯ್ತು. ಎಲ್ಲೋ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸೋಲ್ತು ಅಂತ ಆಗ್ಬಾರ್ದು. ಇದಕ್ಕೋಸ್ಕರ ಪ್ರಯತ್ನ ಆಗಬೇಕು. ಪುನಃ ಮತ್ತೊಮ್ಮೆ ನಾವೆಲ್ಲ ಸಂಘಟನೆಯನ್ನು ಮಾಡ್ಕೋಬೇಕು. ಮೋದಿ ಮತ್ತೊಮ್ಮೆ ಇದು ಸಾಕಾರ ಬರಬೇಕು. ಮೋದಿ ಇದ್ರನೇ ನಮ್ಮ ದೇಶದ ಸರಿಯಾಗಿ ಉಳಿಯತ್ತೆ. ಮೋದಿ ಇದ್ರನೇ ಧರ್ಮ ಉಳಿಯತ್ತೆ. ಮೋದಿ ವೋಟ್ ಕೊಡ್ಬೇಕು ಅನ್ನೋರು ಯಾಕೆ ಕೊಡ್ತಾರೆ? ಧರ್ಮಕ್ಕೋಸ್ಕರ ಕೊಡ್ತಾರೆ, ಹೌದಲ್ಲ? ಕಳೆದ 1,000 ವರ್ಷದಿಂದ ನಮ್ಮ ತಲೆ ಮೇಲೆ ಯಾರು ದಬ್ಬಾಳಿಕೆ ನಡೆಸ್ತಾ ಇದ್ರಲ್ಲ, ಅದ್ರ ಪ್ರತಿಯಾಗಿ ಇವತ್ತು ರಾಮ ಮಂದಿರ ಕಟ್ಟಿ ನಿಲ್ಸಿದ್ವಿ. ನಮ್ಮ ರಕ್ತ ಸತ್ತಿಲ್ಲ ಅಂತ ವಾಪಸ್ ಹೇಳ್ತಾ ಇದೆ ನಮ್ಮ ಸಮಾಜ. ಈ ತರ ಸಂದರ್ಭದಲ್ಲಿ ವಾಪಸ್ ಮತ್ತೆ ಸ್ಲೋ ಆಗ್ಬಾರ್ದು ನಮ್ಮ ಗಾಡಿ. ನಮ್ಮ ಗಾಡಿ ಸ್ಲೋ ಆಗ್ಬಾರ್ದು. ಸಿದ್ದರಾಮಯ್ಯನವ್ರ ಗ್ಯಾರಂಟಿ ಎಲ್ಲರೂ ಕೆಲವೊಬ್ರು ಮಾತಾಡ್ತಾರೆ, ಕನ್ಫ್ಯೂಸ್ ಮಾಡ್ತಾರೆ ಅಂತ. ಏನ್ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಯಾರು. ಒಂದು ಸ್ಪಷ್ಟ ವ್ಯತ್ಯಾಸವನ್ನು ನಿಮ್ಮ ಎದುರುಗಡೆ ಹೇಳ್ತೀನಿ. ಮೋದಿನೂ ಗ್ಯಾರಂಟಿ ಕೊಟ್ಟರು, ರೈತರ ಅಕೌಂಟಿಗೆ ಡೈರೆಕ್ಟ್ ಆಗಿ ಹಣ ಹಾಕಿದ್ರು. ಎಲ್ಲರಿಗೂ ಕೂಡ ಗ್ಯಾಸ್ ಅನ್ನು ಕೊಟ್ಟರು, ಉಚಿತವಾಗಿ ಗ್ಯಾಸ್ ಅನ್ನು ಕೊಟ್ಟರು. ಉಜಾಲಾ ಯೋಜನೆ ಎಲ್ಲರಿಗೂ ಕೂಡ ಲೈಟ್ ಅನ್ನು ಕೊಟ್ಟರು. ಈ ತರ ಅವ್ರು ಸಬ್ಸಿಡಿ ಕೊಟ್ಟಿದ್ದೀವಿ, ಅದು ಮಾಡಿದೀವಿ, ಇದು ಮಾಡಿದೀವಿ ಅಂತ ಎಲ್ಲೂ ಬಾಯ್ ಬಡ್ಕೊಂಡಿಲ್ಲ ಅವರು. ನಾವು ಹೇಳ್ತಾ ಇದೀವಿ ಬಿಟ್ರೆ ಅವರು ಎಲ್ಲೂ ಹೇಳ್ಕೊಂಡಿಲ್ಲ. ಕೊಡ್ಲಿ, ಯಾರಿಗೆ ಬೇಕಾದ್ರೂ ಕೊಡ್ಲಿ, ಆದ್ರೆ ನಮ್ಮ ದೇವರ ದುಡ್ಡು ತಗೊಂಡೋಗಿ ಅಲ್ಲಿ ಕೊಡೋದು, ಮತ್ತೆ ಮಾತೆತ್ತಿದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಕ್ಕಂಥದ್ದು. ಏನು ಹಿಂದೂ ಸಮಾಜ ಅಂತಂದ್ರೆ ಇದೇನು ಬೇವರ್ಸಿ ಸಮಾಜನ ಇದು? ಯಾರು ಹೇಳೋರು ಕೇಳೋರು ಇಲ್ಲದೆ ಇರೋ ಸಮಾಜನ ಇದು? ದಯವಿಟ್ಟು ಇದನ್ನ ನಮ್ಮ ಕರ್ನಾಟಕ ಸರ್ಕಾರ ಅರ್ಥ ಮಾಡ್ಕೋಬೇಕು. ಅವ್ರು ಮಾಡಿದ್ದ ಅಪಪ್ರಚಾರನೇ ರೀ. ಪ್ರಚಾರ ಯಾವತ್ತೂ ಕೂಡ ಕಾಂಗ್ರೆಸ್ ಮಾಡಿಲ್ಲ. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಇದ್ದಾನೆ.
ಈ ಗ್ಯಾರಂಟಿ ಕೊಟ್ಟುಗುಟ್ಟಿಗೆ ಇವತ್ತು ನಮ್ಮ ಸರ್ಕಾರಿ ನೌಕರರಿಗೆ ಕೊಡ್ಲಿಕ್ಕೆ ಪಗಾರ ಇಲ್ಲ ಇವತ್ತು. ನಿಮ್ಗೆ ಯಾರಾದ್ರೂ ನಿಮ್ ಸಂಬಂಧಿಕರು ನಿಮ್ ಇವರು ಇದ್ರು ಕೇಳ್ರಿ, ನೌಕರರಿಗೆ ಕೊಡ್ಲಿಕ್ಕೆ ಇವತ್ತು ಪಗಾರ ಇಲ್ಲ, ಅಭಿವೃದ್ಧಿ ಕೊಡ್ಲಿಕ್ಕೆ ಪಗಾರ ಇಲ್ಲ, MLAಗಳಿಗೆ ನಾವು ದುಡ್ಡು ಕೊಡುದಿಲ್ಲ, ನಮ್ಮ ಹತ್ರ ದುಡ್ಡಿಲ್ಲ ಅಂತ ಅಂತಾರೆ. ಹಿಂದುಳಿದವರಿಗೆ ಮತ್ತು SC/ST ಗಳಿಗೆ ಕೊಟ್ಟಿರೋ 11,000 ಕೋಟಿ ರೂಪಾಯಿ ಅನುದಾನ ನಾಪತ್ತೆ ಆಗ್ಬಿಟ್ಟಿದೆ. ಮೋದಿಯವರು ಅದನ್ನು ಮಾಡಿಲ್ಲ. ಹಿಂದುಳಿದವರಿಗೋಸ್ಕರ SC/ST ಗಳಿಗೆ ಇಟ್ಟಿರೋ 11,000 ಕೋಟಿ ರೂಪಾಯಿ ಇದ್ದಕ್ಕಿದ್ದಂತೆ ನಾಪತ್ತೆ ಆಗಿದೆ ಕರ್ನಾಟಕದಲ್ಲಿ. ಇವತ್ತು ಗಲಾಟೆ ನಡೆದಿದೆ. ರಾಜ್ಯ ಸರ್ಕಾರ ದಿವಾಳಿ ಆಗ್ತಾ ಇದೆ. ಈ ತರ ಗ್ಯಾರಂಟಿ ಮೋದಿ ಕೊಟ್ಟಿಲ್ಲ. ಮೋದಿ ಗ್ಯಾರಂಟಿಗೂ ಸಿದ್ದರಾಮುಲ್ಲಾ ಖಾನ್ ಗ್ಯಾರಂಟಿಗೂ ವ್ಯತ್ಯಾಸ ಇದೆ. ಇವರು ರಾಜ್ಯವನ್ನ ಲೂಟಿ ಹೊಡೆದು ರಾಜ್ಯವನ್ನ ದಿವಾಳಿ ಮಾಡಿ ಓಟ್ ತಗೋಬೇಕು ಅಂತ ಅಲ್ರಿ ಅಪ್ಪ. ಇಷ್ಟು ಹೇಸಿಗೆ ಸರ್ಕಾರ ನಾವು ಯಾವತ್ತೂ ನೋಡಿದಿರಕ್ಕಿಲ್ಲ. ಕಾಂಗ್ರೆಸ್ನಲ್ಲೂ ತುಂಬಾ ಮಂದಿ ಮುಖ್ಯಮಂತ್ರಿಗಳನ್ನು ನೋಡಿದೀವಿ, ಜನತಾದಳ ಸರ್ಕಾರ ನೋಡಿದೀವಿ. ಇಷ್ಟು ದರಿದ್ರ ಸರ್ಕಾರವನ್ನು ನಾವು ನೋಡಿಲ್ಲ. ನಮಗೆ ಟ್ಯಾಕ್ಸ್ ಕೊಟ್ಟಿಲ್ಲ, ನಾವು ಟ್ಯಾಕ್ಸ್ ಹಣದ ಬಾಕಿ ಕೊಟ್ಟಿಲ್ಲ ಅಂತಾರೆ. ಅಲ್ರಿ, ತಮಿಳುನಾಡವರಿಗೆ ಇಲ್ದಿರೋ ವೇದನೆ, ಆಂಧ್ರದವರಿಗೆ ಇಲ್ದಿರೋ ವೇದನೆ, ಕೇರಳದವರಿಗೂ ಇಲ್ದಿರೋ ವೇದನೆ, ಇವ್ರಿಗೆ ಯಾಕೆ? ಅವ್ರು ಕೇಳಬೇಕಿತ್ತಲ್ಲ. ಅನ್ಯಾಯ ಮಾಡಿದಿದ್ರೆ ನೀವು BJP ಅವರಲ್ಲ ಅಂತ ಮೋದಿ ಅವರು ಅವರಿಗೂ ಕೂಡ ನಿಮಗೆ ಅಭಿವೃದ್ಧಿಗೆ ಹಣ ಕೊಡುದಿಲ್ಲ ಅಂತ ಕಳಿಸ್ಬೇಕಿತ್ತಲ್ಲ. ಅವ್ರಿಗೆ ಕೊಟ್ಟಿಲ್ಲ ಯಾಕೆ? ಅವ್ರಿಗೆಲ್ಲರೂ ಸರಿ ಆಗ್ತಾ ಇದೆ. ಇಲ್ಲಿ ನಮ್ಮ ಸಿದ್ದರಾಮುಲ್ಲಾ ಖಾನ್ ಅವರಿಗೇನೇ ಈ ತೊಂದರೆ ಯಾಕೆ? ಹೆತ್ತವರಿಗೆ ಹೆರಿಗೆ ಬೇನೆ ಗ್ಯಾರಂಟಿ ಒಪ್ಕೊಂತೀವಿ, ಆದ್ರೆ ಈ ಸಿದ್ದರಾಮಯ್ಯನಿಗೆ ಯಾಕೆ? ಸಿದ್ದರಾಮಯ್ಯನಿಗೆ ಯಾಕೆ? ನೋಡ್ರಿ, ಇದು ಅತ್ಯಂತ ಸ್ಪಷ್ಟ. ಕೇಂದ್ರ ಸರ್ಕಾರ ಯಾರದೇ ಇರಲಿ, ಅದು UPA ಸರ್ಕಾರ ಇರಲಿ, NDA ಸರ್ಕಾರ ಇರಲಿ, ರಾಜ್ಯ ಸರ್ಕಾರದವರು ಪ್ರಸ್ತಾವನೆಯನ್ನು ತಗೊಂಡು ಹೋಗ್ಬೇಕು, ಅಲ್ಲಿ ಕುತ್ಕೊಂಡು ಮಾತಾಡಬೇಕು, ಅಲ್ಲಿ ಇದ್ದವ್ರ ಜೊತೆಗೆ ಸರಿಯಾದಂತ ಸಂಬಂಧ ಇಟ್ಕೋಬೇಕು. ಈ ಮನುಷ್ಯನಿಗೆ ದುರಹಂಕಾರ ಕಣ್ರಿ. ಈ ಮಾತು ಕೇಳಿದ್ರೆ ಯಾರಿಗಾರು ಕೆಲಸ ಮಾಡಬೇಕು ಇವ್ರ ಜೊತೆಗೆ ಅಂತ ಅನಿಸ್ತದ. ದುರಹಂಕಾರಕ್ಕೋಸ್ಕರ ಯಾವ ಫೈಲ್ ಅನ್ನು ಕೂಡ ಒಂದ್ ಚೀಟಿ ಬರೆಯೋದಪ್ಪ, OC ಚೀಟಿಗಾರು ಬೆಲೆ ಇರ್ತಾವ. 1 ರೂಪಾಯಿ ಕೊಟ್ರೆ 80 ರೂಪಾಯಿ ಕೊಡ್ತಾರೆ. OC ಚೀಟಿಗಾದ್ರೂ ಬೆಲೆ ಇರ್ತಾವ. ಸಿದ್ದರಾಮಯ್ಯನವರು ಬರೆದಿರೋ ಲೆಟರ್ಗೆ ಇಷ್ಟು ದುರಹಂಕಾರದ ಸಿಗ್ನೇಚರ್ ಹಾಕ್ತಾರ ಅವರು. ಆ ಲೆಟರ್ ನೋಡಬಾರದು ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ದುರಹಂಕಾರ. ಕೊಡಬೇಕು, ಏನ್ ನಿಮ್ಮ ಅಪ್ಪಂದ ಆಸ್ತಿ, ನಾವು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ. ಕೇಂದ್ರ ಸರ್ಕಾರದಿಂದ ಇವತ್ತು ಸಾವಿರಾರು ಕೋಟಿ ರೂಪಾಯಿ ಕೊಟ್ಟಿದೀವಲ್ಲ, ಅದು ಕೊಟ್ಟಿರೋ ದುಡ್ಡಿಗೆ ಲೆಕ್ಕ ಕೊಡ್ರಿ ಫಸ್ಟ್, ಅಂದ್ರೆ ಮುಂದಿನ ಕೊಡ್ತೀವಿ. ಲೆಕ್ಕ ಕೊಡುದಿಲ್ಲ. ನೀವು ಯಾರು? ನಮ್ಮ ತೆರಿಗೆ ನಮ್ಮ ಹಕ್ಕು. ದೇವ್ರ ಗುಡಿಯಾಗಿ ಎದುರುಗಡೆ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ತೆರಿಗೆ ಕೊಡ್ತಕ್ಕಂಥ 99.9 ಜನ ಹಿಂದೂಗಳು. ನಿಖರ ನಿಷ್ಪಕ್ಷಪಾತ ಸುದ್ದಿಗಾಗಿ ರಾಜ್ ನ್ಯೂಸ್ ಲೈನ್ ಅನ್ನು ತಪ್ಪದೇ ನೋಡಿ.